ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ. ಕೇಳಿದ್ರೆ ನಮ್ಮ ಇಂದಿನ ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ಇದ್ದಾರೆ ಮಿಲನಾ ಕೆ ಭರತ್. ಭಾವಲಹರಿ ಕವನ ಸಂಕಲನ, ಮೌನ ಮುರಿಯುವ ಸಮಯ, ಕೊಡಗಿನಲ್ಲಿ ಐನ್ಮನೆಗಳು, ಸಂಶೋಧನಾ ಕೃತಿ, 200ಕ್ಕೂ ಹೆಚ್ಚು ಕವಿತೆಗಳು, 50ಕ್ಕೂ ಹೆಚ್ಚು ಲೇಖನಗಳು. ಹೀಗೆ ಬನ್ನಿ ಇಂದು ಮಿಲನಾ ಭರತ್ ಅವರೊಂದಿಗೆ ಮಾತನಾಡೋಣ. ಮಿಲನಾ ಭರತ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ಹೇಳಿ ಮಿಲನಾ ಭರತ್ ಅವರೇ, ನಿಮ್ಮ ಬಾಲ್ಯ, ವಿದ್ಯಾಭ್ಯಾಸ, ಬದುಕು, ಬರಹ ಇವುಗಳ ಬಗ್ಗೆ ಮಾತು. ಹಾ ಸರ್, ನಾನು ಹುಟ್ಟಿದ್ದು ಬೆಳೆದದ್ದು ಪ್ರೌಢಶಾಲೆಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದು ಎಲ್ಲ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಭಾಗಮಂಡಲ ಗ್ರಾಮದಲ್ಲಿ. ನನ್ನ ತಂದೆಯವರು ಕುದುಕುಳಿ ಭರತ್ ಅಂತ ಹೇಳಿ, ತಾಯಿಯವರು ಇಂದಿರಾವತಿ, ಅವರು ನಿವೃತ್ತ ಶಿಕ್ಷಕರು. ಹಾಗೆ ನನಗೆ ಒಬ್ರು ಅಕ್ಕ ಕಾಂಚನ ಅಂತ ಹೇಳಿ ಮತ್ತು ತಂಗಿ ಹೆಲೆನ್, ಅವರಿಬ್ರು ಕೂಡ ಉಪನ್ಯಾಸಕರು. ನಾನು ಪ್ರೌಢಶಾಲೆಯವರೆಗೆ ಭಾಗಮಂಡಲದಲ್ಲೇ ಓದಿದ್ದು. ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಕಾವೇರಿ ಜೂನಿಯರ್ ಕಾಲೇಜ್. 8 ಮತ್ತು 9ನೇ ತರಗತಿಯನ್ನ ಬೆಟ್ಟಗೇರಿಯ ಉದಯ ಪ್ರೌಢಶಾಲೆಯಲ್ಲಿ ಕಲಿತೆ. ನಂತರ PUCಗೆ ನಾನು ಸುಳ್ಯ ನೆಹರು ಮೆಮೋರಿಯಲ್ ಕಾಲೇಜಿಗೆ ಹೋಗಿ ನಂತರ ಮೀನುಗಾರಿಕಾ ವಿಷಯದಲ್ಲಿ ಪದವಿಯನ್ನು ಪಡೆದದ್ದು. ನಂತರ ಮಾರ್ಕೆಟಿಂಗ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೆ. ಅದು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಬಂದಿತ್ತು. ಹಾಗೆ ಪೋಸ್ಟ್ ಗ್ರಾಜುಯೇಷನ್ HR ಅನ್ನ ಓಪನ್ ಯೂನಿವರ್ಸಿಟಿಯಿಂದ ಪಡೆದುಕೊಂಡದ್ದು. ಪ್ರಸ್ತುತ ನಾನು ಮೀನುಗಾರಿಕಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕಿಯಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಪತಿ ಜಿತೇಂದ್ರ ಗೌಡ ಮತ್ತು ಮಗಳು ಪ್ರಾಂಜಲಿಯೊಂದಿಗೆ ನಾನು ದೇವನಹಳ್ಳಿಯಲ್ಲಿ ನೆಲೆಸಿದ್ದೇನೆ. ಈಗ ಬೆಂಗಳೂರು. ಎಷ್ಟು ಸಮಯ ಆಯ್ತು ಇಲ್ಲಿಂದ ಬೆಂಗಳೂರು? ನನಗೆ 2 ವರ್ಷ ಆಯಿತು ಸರ್. ವರ್ಗಾವಣೆಯಾಗಿ 2 ವರ್ಷ ಆಯಿತು. ನಾನು 6.5 ವರ್ಷದಷ್ಟು ಕಾಲ ಇಲ್ಲಿ ಕೊಡಗಿನಲ್ಲಿ ಸೋಮವಾರಪೇಟೆ ತಾಲೂಕಿನಲ್ಲಿ ಸರ್ವಿಸ್ ಕೊಟ್ಟದ್ದು. ನನ್ನ ಮೊದಲ ಸೇವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ನಂತರ ಸೋಮವಾರಪೇಟೆ, ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವರ್ಗ ಆಗಿದೆ ಸರ್. ಹೇಳಿ ಮಿಲನಾ ಭರತ್ ಅವರೇ, ನಮ್ಮ ಕೃತಿಗಳ ಬಗ್ಗೆ, ಕಾವ್ಯಗಳ ಬಗ್ಗೆ, ಕವಿತೆಗಳ ಬಗ್ಗೆ ಮಾತು. ನಾನು ಬಾಲ್ಯದಿಂದಲೇ ಅಂದ್ರೆ ನಮ್ಮ ತಾಯಿ ಶಿಕ್ಷಕಿಯಾಗಿದ್ದ ಕಾರಣ ಮತ್ತು ನನ್ನ ತಂದೆಯವರಿಗೆ ಮನೆಯಲ್ಲಿ ತಂದೆಯವರು ಮತ್ತು ಮಕ್ಕಳಿಗೆ ಕೂಡ ಓದುವ ಬರೆಯುವ ಅಭ್ಯಾಸವನ್ನ ಅವರು ಕೊಂಡಿದ್ದರಿಂದ ನಮಗೆ ಬಾಲ್ಯದಿಂದನೇ ಓದೋದ್ರ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಗಿರ್ಬೋದು ಅಥವಾ ಸೃಜನಾತ್ಮಕ ಕಲೆಗಳ ಬಗ್ಗೆ ಒಂದು ಅಭಿರುಚಿಯನ್ನ ಮನೆಯಲ್ಲಿಯೇ ನಮಗೆ ಬೆಳೆಸಿದ್ರು. ನಾನು ನೀವು ಹೇಳಿದಾಗೆ ಭಾವಲಹರಿ ಕವನ ಸಂಕಲನ, ಅದು ನಾನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಹೊರತಂದಂತಹದ್ದು. ನಾನು ಡಿಗ್ರಿಯಲ್ಲಿದ್ದೆ 2006ರಲ್ಲಿ. ಮೌನ ಮುರಿಯೋ ಕವನ ಸಂಕಲನವನ್ನ ವಾರ್ತಾ ಕಮ್ಯುನಿಕೇಶನ್ ಅವರು 2014ರಲ್ಲಿ ಹೊರತಂದದ್ದು ಮಡಿಕೇರಿಯಲ್ಲಿ. ಹಾಗೆ ಕೊಡಗಿನಲ್ಲಿ ಐನ್ಮನೆ ಅನ್ನೋದು ಅದು ಸಂಶೋಧನಾ ಕೃತಿ, ಅದು 2014ರಲ್ಲಿ ಕೊಡಗಿನಲ್ಲೇ ಬಿಡುಗಡೆ ಆದಂತಹದ್ದು. ಪ್ರಸ್ತುತ ಮತ್ತೊಂದು ಹನಿಗವನ ಸಂಕಲನ ಈಗ ಪುಸ್ತಕ ರೂಪಕ್ಕೆ ಬರುವ ಹಂತದಲ್ಲಿದೆ. ಹಾಗೂ ನನ್ನ ಮತ್ತೊಂದು ಸಂಶೋಧನಾ ಅಧ್ಯಯನವನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಸರ್. ಇವೆಲ್ಲ ತಾವು ನೌಕರಿಗೆ ಹೋಗೋದಕ್ಕೆ ಮೊದಲು ರಚನೆ ಆದದ್ದು? ಇಲ್ಲ, ಮೌನ ಮುರಿಯೋ ಸಮಯ ಮತ್ತು ಕೊಡಗಿನಲ್ಲಿ ಐನ್ಮನೆಗಳು, ಅದು ಎರಡೂ ನಾನು ನೌಕರಿಯಲ್ಲಿ ಇದ್ದಾಗಲೇ ಬಿಡುಗಡೆ ಆದಂತಹದ್ದು. ನೌಕರಿಯಲ್ಲಿರುವಾಗ ಅಲ್ಲಿನ ಕೆಲಸದ ಒತ್ತಡಗಳಿರ್ತದೆ. ಹೌದು. ಬಿಡು ಮಾಡ್ಕೊಡ್ತೀವಿ? ಇಲ್ಲ, ನಂದು ಹೇಗಿರುತ್ತಂದ್ರೆ, ನಾನು ಸಹಾಯಕ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇರೋದು. 10ರಿಂದ 5:30ವರೆಗೆ ನಾನು ಸಹಾಯಕ ನಿರ್ದೇಶಕಿಯಾಗಿ ಇರ್ತೇನೆ. ಆವಾಗ ನೌಕರಿಯ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತೇನೆ. ನೌಕರಿಯ ಬಿಟ್ಟ ನಂತರ ಉಳಿದ ಫ್ರೀ ಟೈಮ್ ಏನಿದೆ ಅದರಲ್ಲಿ ನಾನು ಸಾಹಿತಿಯಾಗಿಯೋ, ಕವಿಯಾಗಿಯೋ, ನೃತ್ಯಗಾರ್ತಿಯಾಗಿ ಆ ರೀತಿಯಾಗಿ ನಾನು ನನ್ನನ್ನು ತೊಡಗಿಸ್ಕೊಳ್ತೇನೆ. ಎಲ್ಲವೂ ಇಷ್ಟವಿದ್ದ ಕಾರಣ ಯಾವುದು ಕಷ್ಟ ಆಗ್ತಾ ಇಲ್ಲ. ಆಗ್ಲೇ ಹೇಳಿದ್ರೆ ಭಾವಲಹರಿಯನ್ನ ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಬರ್ದಿತ್ತು ಅಂತ. ಹೌದು. ಬಹುಶಃ ನಮ್ಮ ಕೊಡಗಿನ ಪ್ರಕೃತಿ ಕೂಡ ನಿಮಗೆ ಪ್ರೇರಣೆ ಕೊಟ್ಟಿದ್ದೇನೋ? ತುಂಬಾ ಜನ ಇದು ಕೇಳ್ತಾರೆ ಸರ್, ನೀನು ಕೊಡಗಿನ ಪ್ರಕೃತಿ, ಕೊಡಗಿನ ಮಳೆ ಬಗ್ಗೆ ಯಾಕೆ ಬರೆಯುವುದಿಲ್ಲ ಅಂತ ಹೇಳಿ. ಹೇಳಿದ್ದ ಕ್ವಶನಿಗೆ ನಂದು ಆನ್ಸರ್ ಡಿಫ್ರೆಂಟ್, ಉತ್ತರ ಡಿಫ್ರೆಂಟ್. ಅಂದ್ರೆ ಬರಿಬೋದಲ್ಲ ಮಳೆ ಮತ್ತು ಪ್ರಕೃತಿಯ ಬಗ್ಗೆ ಅಂತ ಹೇಳಿ. ನಾನು ಬರೆದದ್ದು ತುಂಬಾ ಕಡಿಮೆ, 1-2 ಹನಿಗವಿತೆಗಳು ಹಾಗೆ ಇರಬಹುದು. ಬಟ್ ಒಂದು 8, 9, 10ನೇ ತರಗತಿಯಲ್ಲಿದ್ದಾಗ ಕತೆ ಬರೆಯುವ ಅಭ್ಯಾಸ ಇತ್ತು. ನಾವು ಈಗ ಇಲ್ಲಿ ಕತೆ ಬರೆಯೋದು, ಪತ್ರಿಕೆಗಳಿಗೆ ಕಳಿಸುವುದು, ಪುಸ್ತಕಗಳಿಗೆ ಹಾಗೆ ಕಳಿಸುವುದು ಇತ್ತು ಅಭ್ಯಾಸ. ಕವನ ಕೂಡ ಬರಿಬಹುದು ಅನ್ನೋದು ಈಗ ನಮ್ಮ ಶಾಲೆಯ ಗ್ರಂಥಾಲಯದಿಂದ ಪುಸ್ತಕಗಳನ್ನು ಪಡೆಯುವಾಗ ಮತ್ತು ನನ್ನ ತಾಯಿಯ ಮೂಲಕ ಅದು ನಮ್ಮ ಗಮನಕ್ಕೆ ಬಂದು ನಾನು ಬರೆದದ್ದು. ಸೊ ನಾನು 2006ರಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಬರೆದ ಒಂದು ಕವನಕ್ಕೆ ಪ್ರಶಸ್ತಿ ಬಂದಿತ್ತು, ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗ ಮೈಸೂರು ಅಂತ ಹೇಳೋ ಸಂಸ್ಥೆಯವರಿಂದ.
ಅವರು ಕವನವನ್ನು ನೋಡಿದ ನಂತರ ಉತ್ತಮವಾಗಿ ಬರೀರಿ, ಬರೆದ ನಂತರ ಅದನ್ನ ಪುಸ್ತಕ ರೂಪದಲ್ಲಿ ಹೊರತರುವ ಅಂತ ಹೇಳಿ ಆ ಮೂಲಕವಾಗಿ ಪ್ರಥಮ ಪುಸ್ತಕ ಮುದ್ರಣಗೊಂಡದ್ದು. ಮೊದಲ ಸಲ ಬರೆಯುವಾಗ ಹಾ ಬರಿಬಹುದೇನೋ ನಿಮ್ಮಲ್ಲಿ ಶಕ್ತಿ ಇದೆ ಅಂತ ಹೇಳಿಕೊಟ್ಟಿದ್ದೆ ಸರ್. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ತಂದೆಯವರು ಅವರ ಅನುಭವಗಳನ್ನ ಕಥೆಯ ಮೂಲಕ ಹೇಳ್ತಾ ಇದ್ರು. ಮತ್ತೆ ನಮಗೆ ದಿನಾ ರಾತ್ರಿ ಸ್ವಾತಂತ್ರ್ಯ ಹೋರಾಟಗಾರರದಿರ್ಬೋದು, ಪುರಾಣ ಕಥೆಗಳ ಬಗ್ಗೆ ನಮಗೆ ಅವರು ಮಾಹಿತಿ ಕೊಡ್ತಾ ಇದ್ರು. ನಮ್ಮ ತಾಯಿಯವರು ಕೂಡ, ಅವರು ಶಿಕ್ಷಕಿಯಾಗಿರುವ ಕಾರಣ ನಮಗೆ ಓದುವ ಹವ್ಯಾಸವನ್ನ ಬೆಳೆಸಿ ಅವರು ಕೂಡ ಕತೆ ಹೇಳೋದು, ಪ್ರಬಂಧ ಬರೆಸೋದು ಆ ಥರವನ್ನು ನಮಗೆ ಮನೆಯಲ್ಲಿ ಕೂಡ ಮಾಡ್ತಾ ಇದ್ರು. ಅದು ನಮಗೆ ಅನ್ಸುತ್ತೆ ಒಂದು ಅಡ್ವಾಂಟೇಜ್ ಅಂತ ಹೇಳಿ. ನಮ್ಮ ತಂದೆಯವರು ಏನು ಹೇಳೋದಂದ್ರೆ, ನಾನು ಹೇಳಿದ ಕಥೆಯನ್ನು ನೀವು ಬರೀರಿ ಅಂತ ಹೇಳುವ ಮೂಲಕ ನಮಗೆ ಬರವಣಿಗೆಯ ಬಗ್ಗೆ ಪ್ರೋತ್ಸಾಹ ಬಂತು. ಈಗ ಪ್ರಬಂಧ ಬರೆಯೋದಿರ್ಬೋದು, ಭಾಷಣ ರಚನೆ ಮಾಡೋದಿರ್ಬೇಕಾದ್ರೆ ಅವರು ಹೇಳಿಕೊಟ್ಟಿದ್ರನ್ನ ನೀವು ಬರೀರಿ, ಅದನ್ನ ಬರವಣಿಗೆ ರೂಪಕ್ಕೆ ನೀವು ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವು ಅವರು ಹೇಳಿದ ಕಥೆಯನ್ನ ಕೇಳೋದು, ಅದನ್ನ ಬರೆಯೋದು, ಅದನ್ನ ಮತ್ತೆ ತೋರಿಸಿ ತಿದ್ದುಪಡಿ ಮಾಡಿಕೊಂಡು ಹೀಗೆ ಆಗಬೇಕು ಅಂತ ಹೇಳೋದು, ಭಾಷಣಗಳನ್ನ ಬರೆಯೋದು, ಅದನ್ನ ಅವರು ಈ ರೀತಿ ಆಗಬೇಕು ಅಂತ ಕರೆಕ್ಷನ್ ಮಾಡಿ ಕೊಡುವುದು. ಹಾಗೆ ನಮಗೆ ಅದು ಇಂಟ್ರೆಸ್ಟ್ ಬೆಳೀತಾ ಹೋಯ್ತು. ಅವರು ಅವರ ಅನುಭವಗಳನ್ನ ಕಥೆ ರೂಪದಲ್ಲಿ ಹೇಳ್ತಾ ಇದ್ರು, ನೀವು ಅದಕ್ಕೆ ಅಕ್ಷರ ರೂಪ ಕೊಡ್ತಾ ಇದ್ರು. ಹೌದು. ಅವರು ಅವರ ಬಾಲ್ಯದಲ್ಲಿ ಕಂಡ ಘಟನೆಗಳನ್ನ ಇರ್ಬೋದು, ಅವರಿಗೆ ಆದ ಅನುಭವಗಳಿರ್ಬೋದು, ಅವರ ತಂದೆ ಅವರಿಗೆ ಹೇಳಿಕೊಟ್ಟದಿರ್ಬೋದು, ಅವರ ಊರಿನಲ್ಲಿ ನಡೆದದನ್ನೆಲ್ಲ ಹೇಳ್ತಾ ಇದ್ರು ನಮಗೆ ಕಥೆಯ ಹಾಗೆ. ಹೌದು, ಆ ಕಾಲದಲ್ಲಿ ಜೀವನವೇ ಒಂದು ಕಥೆಯ ರೂಪದಲ್ಲಿ ಇರ್ತಿತ್ತು. ಹೌದು. ಅವರ ಕಷ್ಟಗಳು ಒಂದು ಕತೆ, ಅವರ ದುಡಿಮೆಯೂ ಒಂದು ಕತೆ, ಅವರ ಜೀವನವೂ ಒಂದು ಕತೆ. ಅದರ 10% ಕೂಡ ನಾವು ನಮ್ಮ ಜೀವನದಲ್ಲಿ ಕಂಡಿರ್ಲಿಕ್ಕಿಲ್ಲ. ಹಾಗಾಗಿ ಅದು ಅವ್ರು ಹೇಳುದೆಲ್ಲ ಕಥೆಯ ರೂಪದಲ್ಲೇ ಕೇಳ್ತಾ ಇತ್ತು ನಮಗೆ, ನಾವು ಕಂಡಿಲ್ಲ ಅಲ್ಲ. ಕವಿತೆಗಳ ಬಗ್ಗೆ ಅಂದ್ರೆ ನಾನು ಸರ್ ಬರೆದದ್ದು ಮೊದಲೇನು ಹನಿ ಕವಿತೆಯಿಂದ ಪ್ರಾರಂಭಿಸಿದ್ದಲ್ಲ. ನಾನು ಕವಿತೆಗಳನ್ನೇ ಬರಿತಾ ಇದ್ದದ್ದು. ದೊಡ್ಡ 20, 30, 40 ಸಾಲಿನ ಕವಿತೆಗಳನ್ನೇ ಬರಿತಾ ಇದ್ದದ್ದು. ಒಂದು ಸಂದರ್ಭದಲ್ಲಿ ನೀವು ಕೇಳಿದ್ರಿ, ನಿಮಗೆ ಕಷ್ಟ ಆಗೋದಿಲ್ವಾ ಹೇಳಿ. ಯಾವುದೋ ಒಂದು ಒತ್ತಡದ ಸಂದರ್ಭದಲ್ಲಿ ನನಗೆ ಸಾಹಿತ್ಯ ಚಟುವಟಿಕೆಯಲ್ಲಿ ತುಂಬಾ ಸಮಯವ ತೊಡಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದಾಗ ಕೈಯಲ್ಲಿದ್ದದು ಮೊಬೈಲ್. ಆಗ ನನಗೆ ಈಗ ಬಸ್ನಲ್ಲಿ ಟ್ರಾವೆಲ್ ಮಾಡುವಾಗಿರ್ಬೋದು, ಡ್ಯೂಟಿಗೆ ಈಗ ಕ್ಷೇತ್ರ ಪರಿವೀಕ್ಷಣೆಗೆ ಹೋಗೋ ಸಂದರ್ಭ ಇರ್ಬೋದು, ಅಥವಾ ಸ್ವಲ್ಪ ಒಂದು ಬಿಡುವಿನ ಸಮಯ ಸಿಕ್ಕಾಗ ಮೊಬೈಲ್ನಲ್ಲಿ ಟೈಪಿಸಿ ಅದನ್ನು ಸೇವ್ ಮಾಡೋದು, ಅಥವಾ ನನ್ನ ಫೇಸ್ಬುಕ್ ಮುಖಪುಟಕ್ಕೆ ಹಾಕೋದು ಅಂಥದ್ದು ಮಾಡಿದಾಗ ನಾನು ಸಣ್ಣ ಸಣ್ಣ ಕವಿತೆಗಳನ್ನು ಬರೆಯುವ ಅಭ್ಯಾಸದತ್ತ ವಾಲಿದೆ. ನಿಜವಾಗಿ ಹೇಳಬೇಕಂದ್ರೆ ನನಗೆ ಸಮಯದ ಅಭಾವಕ್ಕೆ ಹುಟ್ಟಿಕೊಂಡದ್ದು ಆ ಆಸಕ್ತಿ. ಈಗ ಒಂದು 250, 300ರಷ್ಟು ಸಣ್ಣ ಹನಿ ಕವಿತೆಗಳನ್ನು ಬರ್ತಿದ್ದೇನೆ ನಾನು. ಅದು ವಾಸ್ತವಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಪುರಾಣ ಕಥೆಗಳಲ್ಲಿನ ಮಹಿಳೆಯರ ಬಗ್ಗೆ, ಈಗ ದ್ರೌಪದಿ ಇರ್ಬೋದು, ಬುದ್ಧನ ಮಡದಿ, ಹಾಗೆ ದೇವಯಾನಿ, ಅವರ ಸೀತೆ, ಎಲ್ಲ ಸಣ್ಣ ಸಣ್ಣ ಹನಿ ಕವಿತೆಗಳು. ಅಂದ್ರೆ 20 ಸಾಲಿನಲ್ಲಿ ಹೇಳೋದನ್ನ ಒಂದು 5-6 ಸಾಲಿನಲ್ಲಿ ಹೇಳಿ ಮುಗಿಸಬಹುದಲ್ಲ ಅಂತ ಹೇಳಿ ನಾನು ಆ ಬರವಣಿಗೆಯನ್ನು ಪ್ರಾರಂಭಿಸಿದ್ದೆ. ಅವುಗಳಲ್ಲಿ ಒಂದು 2 ಕೇಳಬಹುದಾ? ಹಾ ಸರ್, ಹೇಳ್ತೇನೆ. ಗೌತಮನ ಬಗ್ಗೆ ಇರುವಂತಹದ್ದು. ಲೋಕಜ್ಞಾನವನ್ನೆಲ್ಲ ಅರಿಯ ಹೊರಟವನಿಗೆ ಕರುಳ ಬಳ್ಳಿಯ ಮೊರೆತ ತಿಳಿಯಲಿಲ್ಲವೇ ಗೌತಮ? ಮತ್ತೆ ಉಸಿರಿಗೆ ಉಸಿರಾದವಳದಿಷ್ಟು ತಳಮಳ? ನೀನೇನೋ ಇಹವ ಗೆದ್ದೆ, ನಾನು ಇಹದೊಳಗೆ ಮರುಗುತ್ತಲಿದ್ದೆ. ಬುದ್ಧನಾದವನು ಸುದ್ದಿಯಾಗುವಾಗ ಕಳೆದು ಹೋದದ್ದು ಮಾತ್ರ ನನ್ನ ನಿಟ್ಟುಸಿರು. ಅವಳ ಸ್ವಗತ ಸರ್, ಅವಳೇ ಹೇಳಿಕೊಳ್ಳೋದು. ಇದೇ ರೀತಿ ಇನ್ನೊಂದು ಅವಳ ಬಗ್ಗೆಯೇ ನನಗೆ ಅನಿಸಿದ್ದನ್ನ ಬರೆದದ್ದು. ಅವಳನ್ನೊಮ್ಮೆ ಕೇಳಬೇಕು, ಸರಿ ಹೊತ್ತಲ್ಲಿ ಎದ್ದು ಸದ್ದಿಲ್ಲದೆ ನಡೆದು ಅವನು ಬುದ್ಧನಾದಾಗ ನಿನ್ನ ಕಣ್ಣಲ್ಲಿದ್ದದ್ದು ನೀರೇ, ಬರೀಯ ನಿರ್ಲಿಪ್ತ ಭಾವವೇ? ಜಗದ ನೋವು, ಹತಾಶೆ, ದುಃಖದ ಮೂಲವೂ ಅರ್ಥವಾಗುವ ನಿನಗೆ ನಮ್ಮ ನಿಟ್ಟುಸಿರ ಬಿಸಿಯ ಕಾರಣವೊಂದು ಅರ್ಥವಾಗದಿದ್ದದ್ದು ವಿಧಿಯ ವಿಪರ್ಯಾಸ. ಈ ರೀತಿ ಸಣ್ಣ ಸಣ್ಣ ಕವಿತೆಗಳನ್ನ ಅದೇ ಸರ್, ನಾನು 2006ರಲ್ಲಿ ಭಾವಲಹರಿ ಕವನ ಸಂಕಲನವನ್ನ ತಂದದ್ದು. ಅದ ನಂತರ ಮೌನ ಮುರಿಯೋ ಕವನ ಸಂಕಲನ ಅಂತ ಹೇಳಿ, ಅಂದ್ರೆ ಆ ಕವಿತೆಗಳನ್ನ ಬರೆದಿಟ್ಟು ಅದು ಹಾಗೆ ನಾವೇ ಓದಿ ಕಳೆದು ಹೋಗೋದಕ್ಕಿಂತ ಅದೊಂದು ಪುಸ್ತಕ ರೂಪದಲ್ಲಿ ಇದ್ರೆ ಅದೊಂದು ಡಾಕ್ಯುಮೆಂಟ್ ಅಂತ ಹೇಳೋ ಕಾರಣಕ್ಕೆ ಪುಸ್ತಕ ರೂಪದಲ್ಲಿ ಕವಿತೆಯ ಪುಸ್ತಕವನ್ನ ಕೊಂಡು ಓದುಗರ ಬಳಗ ತುಂಬಾ ಕಡಿಮೆ. ನಾನು ಕವಿತೆಯನ್ನ ಬರೆದು ನನ್ನ ಜೀವನವನ್ನ ನಡೆಸ್ಕೊಂಡು ಹೋಗ್ತೇನೆ ಅಥವಾ ಸಾಹಿತ್ಯವನ್ನೇ ನಂಬಿಕೊಂಡು ನಾನು ಬದುಕಿಕೊಂಡು ಹೋಗ್ತೇನೆ ಅಂತ ನಾನು ನಂಬುದಿಲ್ಲ. ಆದರೆ ನಾವಾಗಿ ನಮ್ಮ ಆತ್ಮತೃಪ್ತಿಯಿಂದ ಬದುಕಲಿಕ್ಕೆ ಈ ಕವಿತೆಗಳು, ಸಾಹಿತ್ಯ, ಲೇಖನ, ಸೃಜನಾತ್ಮಕ ಕಲೆಗಳು ಬೇಕು ಅಂತ ನಂಬಿ ಬರೆದದ್ದು ಸರ್. ಒಂದು ಪುಸ್ತಕ ರೂಪದಲ್ಲಿ ಇರಲಿ, ಸುಮ್ಮನೆ ಬರೆದಿಟ್ಟದ್ದು ಎಲ್ಲೋ ಕಳೆದು ಹೋಗೋದು, ಮರೆತು ಹೋಗೋದು ಬೇಡ. ಆಸಕ್ತಿ ಇರೋರು ಕೊಂಡು ಓದ್ತಾರಲ್ಲ, ಅಥವಾ ನಾವು 15 ವರ್ಷದ ಹಿಂದೆ, 20 ವರ್ಷದ ಹಿಂದೆ ಹೀಗೆ ಬರೆದಿದ್ದೆಲ್ಲ ಅನ್ನುವ ಕಾರಣಕ್ಕೆ ಪುಸ್ತಕ ರೂಪದಲ್ಲಿ ಪ್ರಕಟಿಸಿದ್ದು ಸರ್. ಅವುಗಳಲ್ಲಿ ಒಂದನ್ನು ಹೇಳಬಹುದಾ? ಹಾ ಸರ್, ನಾನು ದೊಡ್ಡದೊಂದು ಕವಿತೆಯನ್ನೇ ಓದ್ತೇನೆ. ಇದು ದೀಪಾವಳಿಯ ಸಂದರ್ಭದಲ್ಲಿ ಅನ್ವಯ ಆಗುವಂತಹದ್ದು.
ಕವನದ ಶೀರ್ಷಿಕೆ ದೀಪವೊಂದು ಪ್ರಜ್ವಲಿಸಲಿ. ಅದೆಷ್ಟು ದೀಪಾವಳಿಗಳು ಬಂದು ಹೋಗಿವೆ, ಲೆಕ್ಕವಿಟ್ಟವರಾರು? ಕತ್ತಲ ಕಳೆಯಲೆಂದು ಹಚ್ಚಿದ ಹಣತೆಗಳ ಉರಿದ ಬತ್ತಿಯ ಬೂದಿಯ ಬುಡಕ್ಕೆ ಬಿದ್ದಿಲ್ಲವೇ ಸದ್ದಿಲ್ಲದೆ ಮತ್ತೆ ಕತ್ತಲು? ಕಳೆದು ಹೋಗಿಲ್ಲವೇ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಿದ ಸಂಧಿಯಲ್ಲೇ ಊರಿದೊಂದು ಹೆಜ್ಜೆ, ಒಂದರ ಹಿಂದೆ ಒಂದು, ಅದರ ಹಿಂದೆ ಮತ್ತೊಂದು. ಅಹಂ ಕಳೆದು ಭೂಮಿಗಿಳಿದ ಬಲಿಗೆ ದೀಪ ಮುಡಿಸಿ ಕಾಯುತ್ತಾ, ಎದೆಯೊಳಗೇ ಅಹಂಕಾರವ ಇಳಿಸಿ ಕಣ್ಣಲ್ಲಿ ಕತ್ತಲಿಟ್ಟಿಲ್ಲವೇ ನಾವು? ತಮಸೋಮ ಜ್ಯೋತಿರ್ಗಮಯವೆನ್ನುತ್ತಾ ಹೀಗೆ ಹಬ್ಬವಾಗುವಾಗಲೆಲ್ಲ ಕಡ್ಡಿಗೀರಿದ್ದೇವೆ. ಬೆಳಕ ಬೀರಿ ಸಂಭ್ರಮಿಸಿದ್ದೇವೆ ಕೃಷ್ಣ ಕೊಂದನೆಂದು ನರಕನನು. ದ್ವೇಷವೆಂಬ ಒಡಲ ಕತ್ತಲನ್ನು ಕೊಂದರಲ್ಲವೇ ಎದೆಗೂ ಬೆಳಕು? ಕತ್ತಲಿನದೇನು ತೀರುವ ದಾಹವೇ? ಅಷ್ಟಕ್ಕೂ ಹಣತೆಯಷ್ಟನ್ನೇ ಹಚ್ಚಿ ಕತ್ತಲ ಗೆದ್ದು ಬಿಡಬಹುದೆಂದೇನಲ್ಲ. ಎದೆಯ ಗೂಡಲಿರಿಸಿದರೆ ಮಾನವೀಯತೆಯ ದೀವಿಗೆ ಜಗ ಬೆಳಗಬಹುದೆನ್ನುವ ಹಂಬಲವಷ್ಟೇ. ಅದೆಷ್ಟು ದೀಪಾವಳಿಗಳು ಬಂದರೂ ಹೋದರೂ ಮನೆಯೊಂದಿಗೆ ಮನದಲ್ಲೂ ದೀಪವೊಂದು ಪ್ರಜ್ವಲಿಸಲಿ. ಮನೆಯೊಂದಿಗೆ ಮನದಲ್ಲೂ ದೀಪವೊಂದು ಪ್ರಜ್ವಲಿಸಲಿ. ಧನ್ಯವಾದ ಸರ್. ಸರ್, ಭಾವಲಹರಿಯಲ್ಲಿ ಒಂದು 30 ಕವನಗಳಿದ್ದಾವೆ ಸರ್. ಅದೇ ಮೌನ ಮುರಿಯೋ ಸಮಯದಲ್ಲೂ ಕೂಡ ಒಂದು 40 ಕವನಗಳಿದ್ದಾವೆ. ಈ ಹನಿಗವತೆಯ ಸಂಕಲನ ಏನೀಗ ನಾನು ಮತ್ತೆ ಪುಸ್ತಕ ರೂಪಕ್ಕೆ ತರಬೇಕು ಅಂತಿದ್ದೇನೆ. ಅದರಲ್ಲಿ ಸುಮಾರು 250ರಿಂದ 300 ಹನಿಗವಿತೆಗಳಿದ್ದಾವೆ ಸರ್. ಅದು ಬೇಕೇ ಬೇಕಲ್ಲ ಸರ್. ಈಗ ಹೇಳುದು ಮೊದಲ ಪ್ರಶ್ನೆ, ಮನೆಯ ಮಹಿಳೆಯೊಬ್ಬಳು ಉದ್ಯೋಗದಲ್ಲಿ ಇದ್ದಾಳೆ ಅಂತ ಹೇಳಿದಾಗ ಮೊದಲ ಪ್ರಶ್ನೆಗೆ ನಮಗೆ ಬರೋದು, ಹೇಗೆ ಮ್ಯಾನೇಜ್ ಮಾಡ್ತೀರಾ ಕೆಲಸ, ಮನೆ, ಈ ಚಟುವಟಿಕೆಗಳು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ. ಒಂದು, ಆ ಸಹನೆ, ಆ ಸಾಮರ್ಥ್ಯ ಮತ್ತು ತಾಳ್ಮೆ ಮಹಿಳೆಯರಿಗೆ ಇದೆ ಮತ್ತೆ ಇರಬೇಕು. ಇನ್ನೊಂದು, ನಮಗೆ ಮನೆಯ ಕೌಟುಂಬಿಕ ಬೆಂಬಲ ಕೂಡ ಹಾಗೆ ಇರಬೇಕು. ನಾನು ನನ್ನ ತಾಯಿಯ ಮನೆಯಲ್ಲಿದ್ದಾಗ ನನ್ನ ಅಕ್ಕ, ತಂಗಿ, ತಂದೆ, ತಾಯಿ ಎಲ್ಲರೂ ಆ ಕ್ಷೇತ್ರದಲ್ಲೇ ತೊಡಗಿರೋದ್ರಿಂದ ಎಲ್ಲದಕ್ಕೆ ನನಗೆ ಸಹಕಾರ ಕೊಟ್ಕೊಂಡು ಬಂದರು. ಹಾಗೆ ನಾನೀಗ ಮದುವೆಯಾಗಿ ಹೋದ ನಂತರ ಕೂಡ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಏನೂ ಇದಿಲ್ಲ. ನಿನ್ನ ಆ್ಯಕ್ಟಿವಿಟೀಸ್ಗೆ ನೀನು ಹೇಗೆ ಹೋಗಬೇಕು ಕರ್ಕೊಂಡು ಹೋಗ್ತಾರೆ, ಇಲ್ಲ ನಾನು ಮನೆ ಬಿಟ್ಟು ಹೋಗಬೇಕು, ಇಷ್ಟು ದಿನ ಹೋಗ್ಲಿಕ್ಕಿದೆ ಅಂದರೆ ಆರಾಮಾಗಿ ಹೋಗ್ಬೋದು, ಆ ಥರ ಏನಿಲ್ಲ. ನನಗೆ ಮತ್ತೆ ಬರೀಲಿಕ್ಕೆ, ಈಗ ನಾನು ನೃತ್ಯ ಕ್ಷೇತ್ರದಲ್ಲೂ ಇದ್ದೇನೆ, ನೃತ್ಯ ಕಲೀಲಿಕ್ಕೆ ಆ ಟೈಮ್ ನನಗೆ ಬೇಕಾದಷ್ಟಿದೆ. ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಕೆಲಸದ ಹೊರೆಯನ್ನು ಇಬ್ಬರು ನಿಭಾಯಿಸ್ಕೊಳ್ಳೋದ್ರೊಂದಿಗೆ ನಾನು ಬೆಳಿಲಿಕ್ಕೆ, ಕಲೀಲಿಕ್ಕೆ, ಬರೀಲಿಕ್ಕೆ ನನಗೆ ಬೇಕಾದ ಸಮಯ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮತ್ತು ಪುಸ್ತಕ, ಮನೆಗೆ ಬೇಕಾದಷ್ಟು ಪುಸ್ತಕ ಕೂಡ ಬರುತ್ತೆ. ಏನೆಲ್ಲೋ ಪರ್ಚೇಸ್ ಮಾಡ್ತೇವೆ ನಾವು ಮನೆಗೆ, ಅದು ಬೇಕು ಇದು ಬೇಕು ಅಂತ ಹೇಳಿ. ಆದರೆ ನಮ್ಮ ಮನೆಯಲ್ಲಿ ತುಂಬ ಬರೋದಂದರೆ ಪುಸ್ತಕ. ಓದುವ ಹವ್ಯಾಸ ಹಸಿಯಾಗಿ ಜೀವಂತವಾಗಿ ಇನ್ನೂ ಇರೋದ್ರಿಂದ ಸಾಹಿತ್ಯ ಚಟುವಟಿಕೆಗಳಲ್ಲಿ ನಮಗೆ ತೊಡಗಿಸ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗತ್ತೆ. ಮತ್ತು ನಮ್ಮಲ್ಲಿ ಟಿವಿ ಇದ್ರೂ ಕೂಡ ಟಿವಿ ಆನ್ ಆಗೋದಿಲ್ಲ. ಕೆಲವು ಬಾರಿ ಮನೆಯವರೆಲ್ಲ ಕೂತ್ಕೊಂಡು ನೋಡ್ತಾರೆ, ನಮಗೆ ಅದು ಡಿಸ್ಟರ್ಬ್ ಇಲ್ಲ. ನಮ್ಮಲ್ಲಿ ಟಿವಿ ಆನ್ ಆಗೋದೇ ಕಡಿಮೆ. ಹಾಗಾಗಿ ನಮ್ಮ ಸಮಯವನ್ನು ಕೊಲ್ಲುವ ಯಾವುದೇ ಕೆಟ್ಟ ಶಕ್ತಿಗಳು ನಮ್ಮ ಮನೆಯಲ್ಲಿಲ್ಲ, ಟಿವಿ, ಫೇಸ್ಬುಕ್, ವಾಟ್ಸಪ್ ಅಂಥದ್ದು. ಹಾಗಾಗಿ ನನಗೆ ಕೌಟುಂಬಿಕ ಬೆಂಬಲ ತುಂಬ ಇದೆ ಸರ್. ಹಾಗೀಗ ನನ್ನ ಕವನ ಹನಿಗವನವನ್ನು ಬಿಡುಗಡೆ ಮಾಡಬೇಕು ಅಂತ ನನಗೆ ಒತ್ತಾಯ ಮಾಡಿದ್ದು ನನ್ನ ಹಸ್ಬೆಂಡ್, ನನ್ನ ಪತಿಯವರೇ ಒತ್ತಾಯ ಮಾಡಿದ್ದು. ಮಾಡುವ, ಅದೊಂದಿರಲಿ ಡಾಕ್ಯುಮೆಂಟೇಶನ್, 2 ಪುಸ್ತಕ ಮಾಡಿದ್ದು, ಇದು ಒಂದಿರಲಿ ಪರವಾಗಿಲ್ಲ ಅಂತ ಹೇಳಿ. ಮನೆಯಲ್ಲಿ ಆ ರೀತಿಯ ವಾತಾವರಣ ಇದ್ರೆ ಇನ್ನಷ್ಟು ಹೆಚ್ಚು ಅದರ ಜೊತೆಯಲ್ಲಿ ಕೆಲಸ ಮಾಡಬೇಕು ಅಂತ. ಹೌದು ಸರ್. ಈಗ ನಾನು ಬರೀ ನನಗೆ ಅಂತ ಹೇಳುವುದಲ್ಲ, ಮಹಿಳೆಯರಿಗೆ, ಅದು ಉದ್ಯೋಗಸ್ಥ ಮಹಿಳೆಯರಿಗೆ ಅತಿ ಹೆಚ್ಚು ನಮ್ಮ ಹೆಚ್ಚಿನ ಸಮಯ ಕಳೆದು ಹೋಗೋದೇ ಅಡಿಗೆ ಮನೆಯಲ್ಲಿ. ಅಡಿಗೆ ಮನೆ ನಮ್ಮ ಸೃಜನಾತ್ಮಕ ಶಕ್ತಿಯನ್ನೇ ಕೊಂದುಬಿಡುತ್ತೆ ಕೆಲವು ಸಾರಿ. ಯಾಕಂದ್ರೆ ಅಡುಗೆ ಮನೆ ತುಂಬಾ ಟೈಮ್ ತಗೊಳ್ಳುವ ಪ್ಲೇಸ್ ಮನೆಯಲ್ಲಿ. ಆ ಪ್ಲೇಸಿಂದ ನಮಗೆ ಸ್ವಲ್ಪ ಮುಕ್ತಿ ಸಿಕ್ಕಿದ್ರೆ, ಅಂದರೆ ಕುಟುಂಬದಲ್ಲಿ ಯಾರಾದರೂ ಆ ಹೊರೆಯನ್ನು ಸ್ವಲ್ಪ ತೆಗೆದುಕೊಳ್ಳೋರಿದ್ರೆ, ವಹಿಸಿಕೊಳ್ಳೋರಿದ್ರೆ, ಬರೀಲಿಕ್ಕೆ ಮತ್ತು ಈ ಥರ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆ ವಾತಾವರಣ ನನಗೆ ಇದೆ ಸರ್. ನಿಮಗೆ ಸಿಕ್ಕ ಪ್ರಶಸ್ತಿಗಳು, ಪುರಸ್ಕಾರಗಳು, ಗೌರವಗಳು? ಹಾಂ ಸರ್, ಅದೇ ನನಗೆ ಈ ಹಂಸಕಾವ್ಯ ಪ್ರಶಸ್ತಿ, ದ.ರಾ. ಬೇಂದ್ರೆ ಪ್ರಶಸ್ತಿ ಬಂದದ್ದು ಫಸ್ಟ್ ಭಾವಲಹರಿಯಲ್ಲಿ ಕವನ ಸಂಕಲನದಲ್ಲಿ ಇರುವ ಒಂದು ಕವಿತೆಗೆ, ಅಮ್ಮ ಕರೆಯುತ್ತಿದ್ದಾಳೆ ಅಂತ ಹೇಳಿ. ಆ ಕವನ ಸಂಕಲನದಲ್ಲಿ ಆ ಪ್ರಶಸ್ತಿ ಬಂದ ನಂತರ ನಾನು ಆ ಕವಿತೆಯನ್ನು ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗದ ವತಿಯಿಂದ ದ.ರಾ. ಬೇಂದ್ರೆ ಪ್ರಶಸ್ತಿ ಬಂದದ್ದು. ಆ ಭಾವಲಹರಿ ಕವನ ಸಂಕಲನಕ್ಕೆ ಮಂಗಳ ಸಾಹಿತ್ಯ ಕಲಾ ವೇದಿಕೆಯಿಂದ ಹಂಸಕಾವ್ಯ ಪ್ರಶಸ್ತಿ ಅಂತ ಬಂತು ಸರ್. ಮತ್ತು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕಾವ್ಯಶ್ರೀ ಪ್ರಶಸ್ತಿ ಬಂತು. ಹಾಗೆ ನನ್ನ ಕೊಡಗಿನಲ್ಲಿ 5 ಮನೆಗಳು, ಅದು ಸಂಶೋಧನಾ ಕೃತಿ ಏನಿದೆ ಅದಕ್ಕೆ ಕೊಡಗಿನ ಗೌರಮ್ಮ
ಪ್ರಶಸ್ತಿ ದೊರೆತಿದೆ. 2015ನೇ ಸಾಲಿನಲ್ಲಿ ದೊರೆತಿದೆ. ಹಾಗೆ ಕೊಡಗಿನ ಕನ್ನಡ ಸಾಹಿತ್ಯ ಪರಿಷತ್ ಅವರು ಕೂಡ ಮುಖ್ಯ ಬರಹಗಾರ್ತಿ ಅಂತ ಹೇಳಿ ಗೌರವಿಸಿದ್ದಾರೆ, ಕೊಡಗಿನ ಮುಖ್ಯ ಬರಹಗಾರ್ತಿ ಅಂತ ಹೇಳಿ. ಹಾಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ಸಾಹಿತ್ಯ ಪರಿಷತ್ತಿಂದ ಸನ್ಮಾನ ಸಿಕ್ಕಿದೆ ಸರ್. ಇಲ್ಲಿ ಕೊಡಗಿನಲ್ಲಿ 5 ಮನೆಗಳು ಪುಸ್ತಕ ಸಿಗ್ತದ? ಹೌದು, ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದಲೇ ಇಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವ ಸಂದರ್ಭದಲ್ಲಿ 25 ಪುಸ್ತಕಗಳು ಬಿಡುಗಡೆ ಆಯ್ತಲ್ಲ, ಅದರಲ್ಲಿ ಒಂದು ಪುಸ್ತಕ ಕೊಡಗಿನಲ್ಲಿ 5 ಮನೆಗಳು ಅಂತ ಹೇಳಿ. ಆದರೆ ಅದರಲ್ಲಿ ನನ್ನ ಸಂಶೋಧನಾ ಅಧ್ಯಯನ ತುಂಬಾ ಇತ್ತು. ಆದರೆ ಪುಸ್ತಕ ನಮಗೆ ಪುಟದ ಮಿತಿಗಳನ್ನು ಕೊಟ್ಟಿದ್ರು, ಇಷ್ಟು ಪುಟದೊಳಗೆ ಮಾತ್ರ ಮುದ್ರಣ ಕಾಣಬೇಕು ಅಂತ ಹೇಳಿ. ಹಾಗಾಗಿ ಅದು 100 ಪುಟಕ್ಕೆ ಸೀಮಿತ ಆಗಿದೆ. ಸಂಶೋಧನಾ ಅಧ್ಯಯನದ್ದು ತುಂಬಾ ಇದೆ, 300-400 ಪುಟದಷ್ಟು ಅಧ್ಯಯನ ಇದೆ ಅದರಲ್ಲಿ. ಹಾಗಾಗಿ ಅದನ್ನೇ ಮತ್ತು ಕಂಟಿನ್ಯೂ ಮಾಡಿಕೊಂಡು ಹೋಗೋ ಒಂದು ಯೋಜನೆ ಇದೆ ಸರ್. ಏನೆಲ್ಲ ಅಧ್ಯಯನ ಕಂಪ್ಲೀಟ್ ಆಗಿದೆ ಅದು ಕೊಡಗಿನಲ್ಲೇ ಆಗಿದ್ದು ಸರ್. ಅದು ಬಿಡುಗಡೆ ಆದ್ದು ಕೊಡಗಿನಲ್ಲೇ ಸಿಗುತ್ತೆ ಸರ್. ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಲೈಬ್ರರಿಗಳಿಗೆ, ಎಲ್ಲ ಗ್ರಂಥಾಲಯಗಳಿಗೆ ಕೂಡ ಆ ಪುಸ್ತಕಗಳು ಹೋಗಿವೆ. ಈಗಿನ ಯುವಕರು ಬರವಣಿಗೆ ಬಗ್ಗೆ, ಅವರಿಗಿರುವ ಸಾಹಿತ್ಯದ ಬಗ್ಗೆ, ಅಭಿರುಚಿಯ ಬಗ್ಗೆ, ಅದರ ಬಗ್ಗೆ ಏನು ಹೇಳ್ತೀರಿ? ಏನು ಕಿವಿ ಮಾತಾಡ್ತೀರಿ? ಅವ್ರಿಗೆ ಏನು ಸಲಹೆ ಕೊಡ್ತೀರಿ? ಅಂದ್ರೆ ಸರ್, ಈಗ ಜಾಸ್ತಿ ಎಫೆಕ್ಟ್ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾ. ಒಂದು ಮೊಬೈಲ್ ಇದ್ರೆ ಮೇನ್ ನಮ್ಮ ತುಂಬ ಟೈಮ್ ಹೋಗೋದು ಇನ್ಸ್ಟಾ, ಟ್ವಿಟರ್, ಫೇಸ್ಬುಕ್, ವಾಟ್ಸಪ್ ಅಂತ ಹೇಳಿ. ಆದರೆ ಅದರಲ್ಲೂ ಕೂಡ ಸಾಹಿತ್ಯ ಚಟುವಟಿಕೆಗಳಿಗೆ ತೊಡಗಿಕೊಳ್ಳುವಂಥ ಅವಕಾಶ ಇದೆ. ಈಗ ನಾನೇ ಹೇಳ್ದೆ ಅಲ್ಲ, ನನ್ನ ತುಂಬ ಬ್ಯುಸಿ ಟೈಮಿನಲ್ಲಿ ನಾನು ಮೊಬೈಲಿನನ್ನೇ ಉಪಯೋಗಿಸಿಕೊಂಡು ಅದರಲ್ಲೇ ಕವಿತೆ ಬರೆಯೋದು, ಅದರನ್ನೇ ವಾಟ್ಸಪ್ಪಿನಲ್ಲಿ ಸೆಂಡ್ ಮಾಡೋದು, ಹಾಗೆ ಕೂಡ ಅದನ್ನು ಬಳಸ್ಕೊಳ್ಬಹುದು. ನಾವೆಲ್ಲ ಇದ್ದಾಗ ಪುಸ್ತಕ ಓದುವುದು ನಮ್ಮ ಮುಖ್ಯ ಹವ್ಯಾಸ ಆಗಿತ್ತು. ಏನು ನಿಮ್ಮ ಹಾಬಿ ಏನಂತ ಹೇಳಿದರೆ ನಾವು ಪುಸ್ತಕ ಓದುವುದು, ಅದು ಪುಸ್ತಕದ ಒಂದು ಸಂಗ್ರಹವೇ ನಮ್ಮಲ್ಲಿ ಇರ್ತಾ ಇತ್ತು. ಆದರೆ ಇತ್ತೀಚೆಗೆ ಎಲ್ಲರಿಗೂ ಗೊತ್ತು, ಪುಸ್ತಕ ಓದುವ ಹವ್ಯಾಸ ತುಂಬ ಕಡಿಮೆ ಆಗ್ತಾ ಇದೆ. ಅಂದರೆ ಪುಸ್ತಕ ಯಾರು ಓದೋದು, ಸಾಹಿತ್ಯದ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಮಾತ್ರ ಖರೀದಿ ಮಾಡೋದು, ಅವರು ಮಾತ್ರ ಓದೋದು, ಅದು ಅವರದ್ದು ಸ್ವತ್ತು ಅಂತ ಆಗಿ ಹೋಗಿದೆ. ಆದರೆ ನಮಗೆ ಯುವ ಜನಾಂಗದವರು ಎಷ್ಟು ಸೋಷಿಯಲ್ ಮೀಡಿಯಾಸ್ ಅಥವಾ ಮೊಬೈಲ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಮೊಬೈಲ್ನಲ್ಲೂ ಕೂಡ ಈಗ ನಮಗೆ ಓದುವ ಅವಕಾಶಗಳಿದ್ದಾವೆ. ಎಲ್ಲ ಪುಸ್ತಕಗಳು ನಮಗೆ PDF ರೂಪದಲ್ಲಿ ಸಿಗ್ತದೆ. ಹಾಗಾಗಿ ನಮಗೆ ಮನೆಯಲ್ಲೇ ಕೂತ್ಕೊಂಡು ಪುಸ್ತಕವನ್ನೇ ಹಿಡ್ಕೊಂಡು ಓದುವುದರತ್ತ ಕೂತ್ಕೋಬೇಕು ಅಂತ ಏನಿಲ್ಲ. ಮತ್ತೊಂದು ಏನಂದರೆ, ನಾವು ಹೆಚ್ಚು ಹೆಚ್ಚು ಓದಬೇಕು, ಬರೀ ಬರೆಯೋದಲ್ಲ. ನಾವು ಓದಿದಷ್ಟು ನಮ್ಮ ಬರವಣಿಗೆ ಪಕ್ವ ಆಗತ್ತೆ. ನಾವು ಓದಬೇಕು ಮತ್ತು ಈಗಾಗಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಯಾರು ಹಿರಿತನವನ್ನು ಸಾಧಿಸಿದ್ದಾರೆ ಅವರ ಅನುಭವಗಳನ್ನು ನಾವು ಕೇಳಬೇಕು. ಆ ರೀತಿ ನಮ್ಮ ಬರವಣಿಗೆಯನ್ನು ಪಕ್ವ ಮಾಡ್ಕೊಂಡು ಹೋಗಬೇಕು. ಮತ್ತು ಒಂದು ವಸ್ತುವನ್ನು ನಾವು ಗ್ರಹಿಸುವ ಮತ್ತು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಬೇಕು. ನಾವು ಒಂದೇ ವಿಧದಲ್ಲಿ ಬರ್ಕೊಂಡು ಹೋಗೋದಲ್ಲ. ಈಗ ನೀವು ಕೇಳಿದ್ರಿ, ಕೊಡಗಿನಲ್ಲಿ ಇದ್ದೀರಾ ನೀವು, ಮಳೆ, ಪ್ರಕೃತಿ. ಕೊಡಗಿನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡುವ, ಮಳೆಯನ್ನೇ ಯಾಕೆ ಬರೀಬೇಕು, ಹಾಗೆ ಆ ರೀತಿಯಲ್ಲಿ ಹೇಳಿದೆ ನಾನು. ಆ ರೀತಿ ಮಾಡ್ಬೋದು ಸರ್. ಮುಖ್ಯ ಬೇಕಾಗಿದ್ದು ನಾವು ಆದಷ್ಟು ಓದಬೇಕು. ಓದಿದಾಗ ನಮಗೆ ವಿವಿಧ ಆಯಾಮಗಳು, ಕವಿತೆಯೇ ಬರಿಬೇಕು ಅಂತಿಲ್ಲ, ಲೇಖನ ಬರಿಬೋದು. ಮತ್ತು ಈಗಂತೂ ಹಳೆಗನ್ನಡ ರೀತಿಯಲ್ಲಿ ಛಂದೋಬದ್ಧವಾಗಿ ಬರೆಯುವಂತಹದ್ದು, 3 ಸಾಲಿನ ಕವಿತೆಗಳು ಎಲ್ಲ ತುಂಬ ಪ್ರಕಾರಗಳಿದ್ದಾವೆ, ಬರಿಬೋದು. ಪ್ರಬಂಧಗಳು ಬರಿಬೋದು, ಹರಟೆ ಅಂತ ಬರುತ್ತೆ, ಚರ್ಚೆ ಅಂತ ಬರುತ್ತೆ. ಒಂದೇ ಪ್ರಕಾರದಲ್ಲಿ ತೊಡಕೊಳ್ಬೇಕಂತ ಏನಿಲ್ಲ. ಸಾಹಿತ್ಯದಲ್ಲೂ ವಿವಿಧ ಪ್ರಕಾರಗಳಿದ್ದಾವೆ. ಹಾಗಾಗಿ ಓದೋದ್ರ ಮೂಲಕ ಪಕ್ವವಾಗಿ ನಾವು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತೇನೆ ಸರ್. ಎಕ್ಸಾಂಪಲ್ ನಾನು ಹೇಳಿದೆ, ನಾನು ಬುದ್ಧನ ಬಗ್ಗೆ ಬರೆಯುವಾಗ ನನಗೆ ಬುದ್ಧ ಗೊತ್ತಿರಬೇಕು ಮತ್ತು ನಾನು ಅದನ್ನು ಪ್ರೆಸೆಂಟ್ ಸಿಚುವೇಶನ್ ಏನಾಗ್ತಿದೆ ಅಂತ ಗೊತ್ತಿರೋದಿದ್ರೆ ಈಗಿನ ಸನ್ನಿವೇಶಕ್ಕೆ ಅದನ್ನು ಅಪ್ಲೈ ಮಾಡಿ ಬರೀಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಹಿಂದಿನದು ಇತಿಹಾಸ, ಪುರಾಣ ಎಷ್ಟು ಓದ್ತೇವೆ, ಇವತ್ತಿನ ಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ದಿನಪತ್ರಿಕೆಗಳನ್ನು ಕೂಡ ಓದ್ಕೊಳ್ಬೇಕು. ಆಗ ನಮಗೆ ವಾಸ್ತವಕ್ಕೆ ಅನ್ವಯ ಆಗುವಂಥ ಕವಿತೆಗಳು, ಬರವಣಿಗೆಗಳನ್ನು ಬರೀಲಿಕ್ಕೆ ಕೂಡ ನಾವು ಗಟ್ಟಿಯಾಗ್ತಾ ಹೋಗ್ತೇವೆ. ಅದು ಮೀನ್ಸ್ ನಮಗೆ ಈಗ ಯಾಕೆ ಸಾಹಿತ್ಯದಲ್ಲಿ ಪುಸ್ತಕ ಪ್ರಕಟಣೆಗೆ ಹಿಂದೆ ನಿಲ್ತಾರೆ ಅಂತ ಹೇಳಿದರೆ, ಓದುವ ವರ್ಗ ಅವರ ಮೇಲೆ ಅವಲಂಬಿತ ಆಗುತ್ತಲ್ಲ ನಮ್ಮ ಎಲ್ಲ ಚಟುವಟಿಕೆಗಳು. ಮತ್ತು ಓದುವ ವರ್ಗ ಏನು ಬಯಸುತ್ತಿದೆ ಅಂತ ಹೇಳೋದನ್ನ ಕೂಡ ನಾವು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಇವತ್ತಿನ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳು ಮಕ್ಕಳಲ್ಲಿ ನೋಡಿ, ಓದುವುದು ಅಂತ ಹೇಳಿದ್ರೆ ಬರೀ ಪಠ್ಯ ಪುಸ್ತಕ ಇರೋದ್ರಿಂದ ಓದ್ತಾ ಇದ್ದಾರೆ. ಹೌದು. ಇಲ್ಲ ಅಂತ ಹೇಳಿದ್ರೆ ಓದೋ ಹವ್ಯಾಸ, ಓದುದು ಅಂದ್ರೆ ಏನಂತ ಹೇಳಿದ್ರೆ ಮರ್ತು ಬಿಡ್ತಾರೆ. ಈಗ ನಮಗಿಲ್ಲ ಸರ್, ಶನಿವಾರದ ಒಂದು ಪೀರಿಯಡ್ ನಮಗೆ ಗ್ರಂಥಾಲಯದಲ್ಲಿ ಪುಸ್ತಕ ತಗೊಳ್ಳೋದು, ಭಾನುವಾರ ಅದನ್ನ ಮನೆಗೆ ತಗೊಂಡು ಹೋಗಿ ಸೋಮವಾರ ಹಿಂದಿರುಗಿಸೋದು, ಆ ರೀತಿ ಇತ್ತು. ನಾವೆಲ್ಲ ಶನಿವಾರ ಮಧ್ಯಾಹ್ನ ಮನೆಗೆ ಬರಬೇಕಾದ್ರೆ 3-4 ಪುಸ್ತಕಗಳನ್ನು, ಈಗ ನಮ್ಮ 7ನೇ ತರಗತಿಯವರೆಗೆ ನಮ್ಮ ಸಾಮರ್ಥ್ಯ ಏನಿದೆ ಆ ಸಾಮರ್ಥ್ಯಕ್ಕೆ ಓದುವಂಥ ಪುಸ್ತಕಗಳು ಆ ಲೈಬ್ರರಿಯಲ್ಲಿ ಇರ್ತಾ ಇತ್ತು. ಇವಾಗ ನಮ್ಮ ಮಕ್ಕಳದ್ದು ಎಲ್ಲಿದೆ, ಬರಬೇಕಾದ್ರೆ ಪ್ರಾಜೆಕ್ಟ್ ಅಂತ ತಗೊಂಡು ಬರ್ತಾರೆ. ಅದರಲ್ಲಿ ಭಾನುವಾರ ಇಡೀ ಅಪ್ಪ ಅಮ್ಮ ಮಕ್ಕಳದೆಲ್ಲ ಪ್ರಾಜೆಕ್ಟ್ ಮಾಡೆಲ್ ಮಾಡೋದ್ರಲ್ಲಿ ಕಳೆದು ಹೋಗ್ತದೆ. ಅದು ಸಹ ಬೇಕು. ಅದರ ಜೊತೆ ಓದುವ ಹವ್ಯಾಸವನ್ನು ಕೂಡ
ಆಮೇಲೆ ಸಂಜೆ ನಮ್ಮ ಟೈಮನ್ನು ನಮ್ಮ ಧಾರಾವಾಹಿಗಳು ಕೊಲ್ತವೆ, ಸಿನಿಮಾಗಳು ಕೊಲ್ಲುತ್ತವೆ. ಹಾಗಾಗಿ ಮನೆಗೆ ಕೂಡ ನಾವು ಪುಸ್ತಕ ತರುವುದಿಲ್ಲ, ದಿನಪತ್ರಿಕೆ ತರುವುದಿಲ್ಲ. ಹಾಗಾಗಿ ಮಕ್ಕಳಿಗೆ ಓದುದು ಒಂದು ಹವ್ಯಾಸ ಅಂತಾನೆ ಗೊತ್ತಾಗೋದಿಲ್ಲ ಮಕ್ಕಳಿಗೆ. ಹೌದು. ಮತ್ತೆ ನಾವು ನಮ್ಮ ಕಾಲದಲ್ಲಿ ಈಗ ಟಿವಿ ಅಥವಾ ಮೊಬೈಲ್ ಯಾವ್ದು ಇರ್ಲಿ ಆ ಕಾರಣ, ಮತ್ತೆ ಮಕ್ಕಳಿಗಾಗಿ ಬಾಲಮಿತ್ರ ಅಥವಾ ಹೌದು, ಚಂಪಕ, ಬಾಲಮಂಗಳ, ಚಂದಮಾಮ, ಹೌದು, ಇವುಗಳೆಲ್ಲ ಇತ್ತು. ಸಣ್ಣದ್ರಿಂದಾನೇ ಅದು ಕತೆ ಓದ್ತಾ ನಮಗೆ ಅದೊಂದು ಓದುವ ಹವ್ಯಾಸ ಬಂದ್ಬಿಟ್ಟಿತ್ತು. ಹೌದು. ಈಗ ನಮ್ಮ ಸಂದರ್ಭದಲ್ಲಿ ಟಿವಿ ಇಲ್ಲ ಅಂತಲ್ಲ ಸರ್, ನಮಗೆ ಟಿವಿ ನೋಡ್ಲಿಕ್ಕೆ ಸಮಯ ನಿಗದಿ ಇತ್ತು. ಇಷ್ಟರಿಂದ ಇಷ್ಟರಿಗೆ ಮಾತ್ರ, ಅಂದ್ರೆ ಆನ್ ಆಗೋದು ಟಿವಿ ವಾರ್ತೆ ಸಮಯಕ್ಕೆ, ಆಮೇಲೆ ನಂತರ ಯಾವುದೋ ಒಂದು, ಮತ್ತೆ ಭಾನುವಾರ ಒಂದು ಸಿನಿಮಾ. ಆಮೇಲೆ ನಮಗೆ ಏನು ನೀವು ಹೇಳಿದಾಗೆ ಓದೋದೇನಂದ್ರೆ ಈ ತರ ಕತೆ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೀತು. ಶಾಲೆಯಲ್ಲಿ ಕೂಡ ಸ್ವಾತಂತ್ರ್ಯ ಹೋರಾಟಗಾರರದ್ದು ಸಣ್ಣ ಸಣ್ಣ 25-30 ಪುಟದ ಪುಸ್ತಕಗಳು, ಕತೆ ಪುಸ್ತಕಗಳು, ಈಸೋಪನ ಕತೆಗಳು, ಅಜ್ಜಿ ಕತೆಗಳು, ಚಾಣಕ್ಯನ ಕತೆಗಳು, ನೀತಿ ಕತೆಗಳು, ಆ ರೀತಿಯ ಕತೆ ಪುಸ್ತಕಗಳನ್ನ ಕೊಡೋದು. ಮೌಲ್ಯಯುತ ಒಂದು ತಿಳುವಳಿಕೆ ಕೂಡ ನಮ್ಮ ತಲೆಗೆ ಹೋದ ಹಾಗೆ ಆಯಿತು. ಅಂದರೆ ಏನು ಜೀವನದಲ್ಲಿ ಏನು ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳಿ, ಅದರ ಜೊತೆ ಪುಸ್ತಕವು ಓದುವುದು ಒಂದು ಹವ್ಯಾಸವಾಗಿ ಬೆಳೆಯಲಿಕ್ಕೂ ಕೂಡ ಅದು ನಮಗೆ ಕಾರಣ ಆಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಕಥೆಗಳು, ಪುರಾಣ ಕಥೆಗಳು, ಇವುಗಳನ್ನೆಲ್ಲ ನಾವು ಕಾಮಿಕ್ಸ್ ರೂಪದಲ್ಲಿ ನೋಡ್ತಾ ಇದ್ದಾಗ ಹೌದು, ಅವುಗಳ ಬಗ್ಗೆ ಹೆಚ್ಚು ತಿಳುವಳಿಕೆ ಆಗಲೇ ಸಣ್ಣ ಮಕ್ಕಳಲ್ಲಿ ಇತ್ತು. ಹೌದು ಹೌದು. ಈಗಿನವರಿಗೆ ಯಾವುದು ಏನು ಗೊತ್ತಿರುವುದಿಲ್ಲ. ಹಾಗೆ ಅಲ್ಲ ಸರ್, ಈಗ ಯಾವುದೋ ಒಂದು ಕಲ್ತಿರ್ತೇವೆ ನಾವು, ಈ ಸಂದರ್ಭದಲ್ಲಿ ಅದು ಅನ್ವಯ ಆಗ್ತಾ ಇರುವುದಿಲ್ಲ. ಅಂದ್ರೆ ಯಾವುದೋ ಒಂದು ಒಳ್ಳೆಯ ಗುಣ ನಾವು ಪುಸ್ತಕದಲ್ಲಿ ಓದಿದ್ದು ಈಗ ಇಲ್ಲ ಅಂತ ಹೇಳಿದಾಗ ಅದನ್ನ ನಾವು ಬರವಣಿಗೆ ರೂಪದಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತೇವೆ ಅಲ್ಲ, ಕವಿತೆಯ ಮೂಲಕವೋ ಒಂದು ಲೇಖನದ ಮೂಲಕವೋ. ಹಿಂದೆ ಹೀಗಿತ್ತು, ಧರ್ಮ ಇತ್ತು, ನ್ಯಾಯ ಇತ್ತು, ಈಗ ಈ ತರ ಆಗ್ತಾ ಇದೆ ಅಂತ ಹೇಳಿ ನಾವು ಪ್ರಸ್ತುತ ಸನ್ನಿವೇಶಕ್ಕೆ ಅನ್ವಯಿಸಿಕೊಂಡು ಬರೀಲಿಕ್ಕೆ ತೊಡಗ್ತೇವೆ. ಆ ಥರ ಎಲ್ಲ ಓದಿ ತಿಳ್ಕೊಂಡಿದ್ದು ಹೇಗಿತ್ತು ಅಂತ ಗೊತ್ತಿದ್ರೆ ಮಾತ್ರ ನಾವು ಈಗದ ಸನ್ನಿವೇಶಕ್ಕೆ ಬರಲಿಕ್ಕೂ ಸಾಧ್ಯ ಆಗತ್ತೆ. ಹಾಗಾಗಿ ಬರಿಬೇಕು ಅಂದ್ರೆ ಓದುವ ಹವ್ಯಾಸ ಮುಖ್ಯವಾಗಿ ಬೇಕೇ ಬೇಕು ಅಂತ ಹೇಳಿ. ಹೌದು ಹೌದು. ಮುಂದಿನ ಯೋಜನೆಗಳು ಹೌದು ಸರ್, ಅದೇ ಈಗ ನೆಕ್ಸ್ಟ್ ಇರೋದು ನನಗೆ ಅದು ಹನಿಕವಿತೆ ಸಂಕಲನ ಒಂದು ತರೋದು ಸರ್. ಹಾಗೆ ನಾನು ನೃತ್ಯಗಾರ್ತಿ ಕೂಡ, ಜಾನಪದ ನೃತ್ಯ ಕ್ಷೇತ್ರದಲ್ಲಿ ನೃತ್ಯ ಮಾಡ್ತಾ ಇದ್ದವಳು, ಮತ್ತು ಅದನ್ನು ಕಲಿಸ್ಕೊಡ್ತಾ ಇದ್ದೆ. ಅವುಗಳನ್ನು ಒಂದು ಡಾಕ್ಯುಮೆಂಟ್ ರೂಪದಲ್ಲಿ, ಅಂದರೆ ಅದನ್ನು ಸಂಶೋಧನಾ ಕೃತಿಯಾಗಿ ತರಲಿಕ್ಕೆ ನಾನು ಈಗ ಇದು ಮಾಡ್ತಾ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ ಸರ್. ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ ನಾನು 1 ವರ್ಷ ಗ್ಯಾಪ್ ತಗೊಂಡೆ. ಈಗ ವರ್ಕನ್ನು ಮತ್ತೆ ಶುರು ಮಾಡಿದ್ದೇನೆ. ಅಂದರೆ ಅದು ಯಾವುದು ಕೂಡ ಡಾಕ್ಯುಮೆಂಟ್ ಆಗಿಲ್ಲ. ಕೊಡಗಿನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರೆಭಾಷೆ ಗೌಡ ಜನಾಂಗ ಏನಿದೆ ಅವರ ಸಾಂಪ್ರದಾಯಿಕ ಜಾನಪದ ಕಲಾ ಪ್ರಕಾರಗಳು, ಅದು ಬಾಯಿಂದ ಬಾಯಿಗೆ ಹಬ್ಬಿ ಈಗ ಹಳ್ಳಿಗಾಡಿನಲ್ಲಿ ಇದೆ ಹೊರತು ಅದು ಹೊರ ಜಗತ್ತಿಗೆ ಅಷ್ಟಾಗಿ ತಿಳಿದಿಲ್ಲ. ನನಗೆ ಅನಿಸಿದ ಮಟ್ಟಿಗೆ ಅದನ್ನ ಒಂದು ಡಾಕ್ಯುಮೆಂಟ್ ರೂಪದಲ್ಲಿ ರಕ್ಷಣೆ ಮಾಡುವುದು ಅಗತ್ಯ ಅಂತ ನನಗೆ ಕಂಡು ಬಂತು. ಅಂದ್ರೆ ನಮ್ಮ ಜನರೇಷನ್ ನಂತರದ ಪೀಳಿಗೆಗೆ ಅದು ಇತ್ತು ಅಂತ ಗೊತ್ತಾಗ್ಬೇಕಲ್ಲ. ಹಾಗಾಗಿ ಅದರ ಬಗ್ಗೆ ಒಂದು ಸಂಶೋಧನಾ ಅಧ್ಯಯನ ಮಾಡ್ತಾ ಇದ್ದೇನೆ ಸರ್ ಈಗ. ಬಹಳ ಸಂತೋಷ ಮಿಲನಾ ಭರತ್ ಅವರೇ, ನಮ್ಮ ಇಂದಿನ ಸಾಹಿತಿಯೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಇದುವರೆಗೆ ನಮ್ಮೊಂದಿಗೆ ತಮ್ಮ ಪರಿಚಯ ಮಾಡಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಾರ್ಯಕ್ರಮ ಸಾಹಿತಿಯೊಂದಿಗೆ ಸಂವಾದ ಮೂಡಿಬಂತು. ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಪ್ರಸಾರವಾಯಿತು.